ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಬ್ಯಾಂಕಿಂಗ್ ಹಾಗೂ ಎಕನಾಮಿಕ್ ಕ್ಷೇತ್ರಕ್ಕೆ ಸಂಬಂಧಿಸಿದ 25 ಕ್ವಶನನ್ನು ಡಿಸ್ಕಸ್ ಮಾಡೋಣ. ಇವು ಹಿಂದಿನ ವರ್ಷ ಅಪೆಕ್ಸ್ ಬ್ಯಾಂಕ್ ಎಕ್ಸಾಮ್ನ ಕ್ವಶನ್ಗಳಾಗಿರುತ್ತೆ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಕ್ವಶನ್, SLR ಸ್ಟ್ಯಾಂಡ್ಸ್ ಫಾರ್. SLR ಎಂದರೆ ಏನು ಅಂತ. ಇದಕ್ಕೆ ಸರಿಯಾದ ಉತ್ತರ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಇದು ಇದರ ಉತ್ತರ ಆಗುತ್ತೆ. RBI ಮಾನಿಟರಿ ಪಾಲಿಸಿಯನ್ನು ನೋಡ್ಕೊಳ್ಳುತ್ತೆ. ಸೊ ಮಾನಿಟರಿ ಪಾಲಿಸಿಯಲ್ಲಿ ಏನೇನು ಬರುತ್ತೆ ಅಂದರೆ ರಿಪೋ ರೇಟ್ಸ್, ರಿವರ್ಸ್ ರಿಪೋ ರೇಟ್, ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತು SLR ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಇವನ್ನೆಲ್ಲ RBI ನೋಡ್ಕೊಳ್ಳುತ್ತೆ ಆ್ಯಂಡ್ ಸೆಟ್ ಮಾಡುತ್ತೆ. ಡಿಪೆಂಡ್ ಅಪಾನ್ ಇನ್ಫ್ಲೇಷನ್ ಯಾವ ರೀತಿ ಇರುತ್ತೆ, ಹಣದುಬ್ಬರ. ಸೊ RBI ಇದನ್ನು ಕಂಟ್ರೋಲ್ ಮಾಡುತ್ತೆ. ಕಂಟ್ರೋಲ್ ಮಾಡಬೇಕಾದ್ರೆ ಇನ್ಫ್ಲೇಷನ್ನು, ಸೊ ಈ ರೇಟ್ಗಳೆಲ್ಲ ಸೆಟ್ ಮಾಡುತ್ತೆ. ಈ SLR ರೇಟನ್ನು ಬ್ಯಾಂಕಲ್ಲಿ ಇರೋ ದುಡ್ಡಲ್ಲಿ ಸರ್ಟನ್ ಅಮೌಂಟ್ ಆಫ್ ದುಡ್ಡನ್ನು ಅವರು ಇದಕ್ಕೋಸ್ಕರ ಇಟ್ಕೊಂಡಿರ್ತಾರೆ, ಇಷ್ಟು ಪರ್ಸೆಂಟೇಜ್ ಅಂತ. ಅವರು ಈ ದುಡ್ಡನ್ನು ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ, ಆಯಿತಾ. ಇದು ಗೋಲ್ಡಲ್ಲಾದರೂ ಆಗಿರ್ಬೋದು ಅಥವಾ ಕ್ಯಾಶಲ್ಲಾದರೂ ಆಗಿರ್ಬೋದು. ಇದೇ SLR. ಇನ್ನೊಂದಿದೆ CRR ಅಂತ, ಅದು ಕ್ಯಾಶ್ ರಿಸರ್ವ್ ರೇಷಿಯೋ. ಇದನ್ನು ಕ್ಯಾಶಲ್ಲಿ ಇಟ್ಕೊಂಡಿರ್ತಾರೆ ಬ್ಯಾಂಕ್ಗಳು, ಅದು RBIಯಲ್ಲಿ ಇಟ್ಟಿರ್ತಾರೆ, ಗೊತ್ತಾಯ್ತಾ. ಸೊ ಇಲ್ಲಿ ಕ್ವಶನ್ ಬಂದು SLR ಅಂದರೆ ಏನು ಅಂತ. ಇದು ಒಂದು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಗೊತ್ತಾಯ್ತಾ. ಇದಕ್ಕೆ ಸರಿಯಾದ ಉತ್ತರ ಇದು. SLR ಅಂದರೆ ಏನು ಅಂದರೆ ಇದೊಂದು ಮಾನಿಟರಿ ಟೂಲು. RBI ಇದನ್ನು ಸೆಟ್ ಮಾಡುತ್ತೆ. RBI ಗವರ್ನರ್ ಯಾರು ಗೊತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಎರಡನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಡಿಟರ್ಮೈನ್ಡ್ ಬೈ RBI? ಈ ಕೆಳಗೆ ನಮೂದಿಸಿರುವ ಯಾವುದನ್ನು RBI ನಿರ್ಧರಿಸುವುದಿಲ್ಲ. RBI ಈಗಷ್ಟೇ ಹೇಳಿದೆ, ರಿಪೋ ರೇಟ್, ಬ್ಯಾಂಕ್ ರೇಟ್, ರಿವರ್ಸ್ ರಿಪೋ ರೇಟ್ ಇದನ್ನೆಲ್ಲ RBIನೇ ಸೆಟ್ ಮಾಡೋದು, ನೋಡ್ಕೊಳ್ಳೋದು, ನಿರ್ಧರಿಸೋದು RBI ಅವರೇ. ಕಾಲ್ ಮನಿ ರೇಟನ್ನು RBI ನೋಡ್ಕೊಳ್ಳಲ್ಲ, ಗೊತ್ತಾಯ್ತಾ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ಕಾಲ್ ಮನಿ ರೇಟ್. ನೆಕ್ಸ್ಟ್ ಕ್ವಶನ್, ನೆಫ್ಟ್ ಸ್ಟ್ಯಾಂಡ್ಸ್ ಫಾರ್. ನೆಫ್ಟ್ ಎಂದರೇನು ಅಂತ. ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಫಂಡ್ ಟ್ರಾನ್ಸ್ಫರ್ ಅಂತ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಎರಡು ಥರ ಬರುತ್ತೆ ಫಂಡ್ ಟ್ರಾನ್ಸ್ಫರಲ್ಲಿ, ನೆಫ್ಟ್ ಅಂತ ಒಂದು, ಇನ್ನೊಂದು RTGS ಅಂತ. ನೆಫ್ಟ್ ಅಂದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, RTGS ಅಂದರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ. ನೆಫ್ಟಲ್ಲಿ ಸೆಟಲ್ ಆಗೋದಕ್ಕೆ ಅರ್ಧ ಗಂಟೆ ತನಕ ಬೇಕಾಗುತ್ತೆ, ಆದರೆ RTGSಲ್ಲಿ ರಿಯಲ್ ಟೈಮಲ್ಲಿ ಸೆಟಲ್ ಆಗುತ್ತೆ, ಆಯಿತಾ. ಗೌರ್ನಮೆಂಟ್ ಇದ್ರ ಲಿಮಿಟನ್ನು ರೀಸೆಂಟ್ಲಿ ನೆಫ್ಟ್ದು 2 ಲಕ್ಷ ಇತ್ತು, ಆದರೆ ಅದನ್ನು ಇನ್ಕ್ರೀಸ್ ಮಾಡಿ ಇವಾಗ 3 ಲಕ್ಷ ತನಕ ಏನೋ ಮಾಡಿದರು. ಆ್ಯಂಡ್ ಇದಕ್ಕೆ RTGSಗೆ ಬಂದು ಅದು 3 ಲಕ್ಷದ ಮೇಲೆ ನಾವು ಇನಿಷಿಯೇಟ್ ಮಾಡ್ಬೋದು, ಮತ್ತು ಅದಕ್ಕೆ ಯಾವುದೇ ರೀತಿ ಲಿಮಿಟ್ ಇಲ್ಲ, ಗೊತ್ತಾಯ್ತಾ. RTGS ನೆಫ್ಟ್ ಅಂದರೆ ಏನು ಅಂತ. ನೆಫ್ಟ್ ಅಂದರೆ ಇದು ಆಪ್ಷನ್ 1, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ. ನೆಕ್ಸ್ಟ್ ಕ್ವಶನ್, ಶೇರ್ ಕ್ಯಾಪಿಟಲ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ ಈಸ್ ಕಾಂಟ್ರಿಬ್ಯೂಟೆಡ್ ಬೈ. ಗ್ರಾಮೀಣ ಬ್ಯಾಂಕುಗಳ ಷೇರುದಾರರು ಯಾರ್ಯಾರು ಅಂತ. ಗ್ರಾಮೀಣ ಬ್ಯಾಂಕ್ಗಳು ಯೂಶ್ವಲಿ ರೂರಲ್ ಏರಿಯಾದಲ್ಲಿರುತ್ತೆ. ಈ ಬ್ಯಾಂಕ್ಗಳು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ನಮೆಂಟ್ ಮತ್ತು ಒಂದು ಸ್ಪಾನ್ಸರ್ಡ್ ಬ್ಯಾಂಕ್ ಇರುತ್ತೆ. ಈ ಮೂರು ಶೇರಿಂದ ರೀಜನಲ್ ರೂರಲ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅವರು ಅವರ ಫಂಕ್ಷನನ್ನು ಮಾಡ್ಕೊಳ್ತಾರೆ, ಗೊತ್ತಾಯ್ತಾ. ಇದಕ್ಕೆ ಸರಿಯಾದ ಉತ್ತರ ಗೌರ್ನಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗೌರ್ನಮೆಂಟ್ ಆ್ಯಂಡ್ ಸ್ಪಾನ್ಸರ್ಡ್ ಬ್ಯಾಂಕ್. ಸೊ ಇದಕ್ಕೆ ಎಷ್ಟೆಷ್ಟು ಶೇರ್ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಶೇರನ್ನು ಕೊಡ್ತಾರೆ ಅಂತ. ಎಕ್ಸಾಮಲ್ಲಿ ಅದು ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, KYC ಎಂದರೇನು ಅಂತ. KYC ಅಂದರೆ ಏನು? ಇದಕ್ಕೆ ಸರಿಯಾದ ಉತ್ತರ ನೋ ಯುವರ್ ಕಸ್ಟಮರ್ ಅನ್ನು. ಇದು ಸರಿಯಾದ ಆಪ್ಷನ್ ಬಿ, ನೋ ಯುವರ್ ಕಸ್ಟಮರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬ್ಯಾಂಕ್ ಹಾಲಿಡೇಸ್ ಆರ್ ಡಿಕ್ಲೇರ್ಡ್ ಅಂಡರ್ ವಿಚ್ ಆ್ಯಕ್ಟ್. ಬ್ಯಾಂಕಿನ ರಜಾ ದಿನಗಳನ್ನು ಯಾವ ಕಾಯ್ದೆ ಅನ್ವಯ ಘೋಷಿಸಲಾಗುತ್ತದೆ? ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತ ಇದೆ. ಸೊ ಈ ಆ್ಯಕ್ಟ್ ಅಂಡರಲ್ಲಿ ಬ್ಯಾಂಕ್ ಹಾಲಿಡೇಸನ್ನು ಡಿಕ್ಲೇರ್ ಮಾಡ್ತಾರೆ, ಗೊತ್ತಾಯ್ತಾ. ಈ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತಲೂ ಕೇಳ್ಬೋದು. ಸೊ 1881ರಲ್ಲಿ ಈ ಕಾಯ್ದೆಯು ಜಾರಿಗೆ ಬಂತು. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಯಾವ ಥರ ಆದರೂ ಕೇಳ್ಬೋದು, ನಾವೆಲ್ಲ ಥರ ಪ್ರಿಪೇರ್ ಆಗಬೇಕಾಗುತ್ತೆ. ಮುಂದಿನ ಕ್ವಶನ್, ಸೇವಿಂಗ್ ಬ್ಯಾಂಕ್ಸ್ ಡೆಪಾಸಿಟ್ಸ್ ಆರ್. ಉಳಿತಾಯ ಠೇವಣಿಗಳು ಅಂದರೆ ಡಿಮ್ಯಾಂಡ್ ಡೆಪಾಸಿಟನ್ನು, ಬೇಡಿಕೆಯ ಮೇಲೆ ಹಿಂಪಡೆಯುವ ಠೇವಣಿಯನ್ನು ಉಳಿತಾಯ ಠೇವಣಿಗಳು ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್,
ಅವಾಯ್ಡ್ ರೈಟಿಂಗ್ ಎನಿಥಿಂಗ್ ವಾಟ್ಸೋವರ್ ಆನ್ ದ ಬ್ಯಾಂಕ್ ನೋಟ್ ಈಸ್ ಎ ಕ್ರೈಟೀರಿಯಾ ಅಂಡರ್. ಕರೆನ್ಸಿ ನೋಟುಗಳ ಮೇಲೆ ಯಾವುದೇ ರೀತಿಯ ಬರಹಗಳನ್ನು ನಿಷಿದ್ಧ. ಈ ಮಾನದಂಡ ಯಾವ ನೀತಿಗೆ ಸಂಬಂಧಿಸಿದ್ದು? ಇದು RBI ಕ್ಲೀನ್ ನೋಟ್ ಪಾಲಿಸಿ, ರಿಸರ್ವ್ ಬ್ಯಾಂಕ್ನ ಶುದ್ಧ ನೋಟುಗಳ ನೀತಿ. ಅದರ ಅನ್ವಯ ಬ್ಯಾಂಕ್ಗಳ ನೋಟ್ ಮೇಲೆ ಏನನ್ನ ಬರಿಬಾರ್ದು ಅಂತ ಹೇಳುತ್ತೆ. ಗೊತ್ತಾಯ್ತಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ದ ಫುಲ್ ಫಾರ್ಮ್ ಆಫ್ FDI. FDIಯನ್ನು ವಿಸ್ತರಿಸಿ ಅಂತ. FDIಯನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಆಪ್ಷನ್ ಬಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮ ದೇಶಕ್ಕೆ ಬರುವಂತಹ ಇನ್ವೆಸ್ಟ್ಮೆಂಟ್ಗಳು ಫಾರಿನಿಂದ ಬರುವಂಥದ್ದಾಗಿರುತ್ತೆ. ಅಂದರೆ ಅಲ್ಲಿನ ಜನರುಗಳು ಇನ್ವೆಸ್ಟ್ ಮಾಡ್ತಾರೆ. ಅದು FII ಆದರೂ ಆಗಿರ್ಬೋದು ಅಥವಾ FDI. ಸೊ FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ, FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಮುಂದಿನ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್? 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ವಿಚ್ ಆಫ್ ದ ನಾಟ್ ಎ ಪಬ್ಲಿಕ್ ಸೆಕ್ಟರ್ ಯಾವುದಿಲ್ಲ ಅಂತ ಕೇಳ್ತಿದ್ದಾರೆ. ನಮಗೆ ಗೊತ್ತು, ಇಂಡಿಯನ್ ಬ್ಯಾಂಕ್ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಕೂಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಹಾಗೆಯೇ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಕೂಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗುತ್ತೆ. HDFC ಬ್ಯಾಂಕ್ ಒಂದು ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಇದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗುತ್ತೆ. ಇನ್ನು ಉಳಿದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಯಾವುದಿದೆ ಹೇಳಿ? ICICI ಬ್ಯಾಂಕ್ ಇದು ಮತ್ತು ICICI ಮತ್ತು HDFC ಇದು ಡೊಮೆಸ್ಟಿಕಲಿ ಸಿಗ್ನಿಫಿಕೆಂಟ್ ಇಂಪಾರ್ಟೆಂಟ್ ಬ್ಯಾಂಕಲ್ಲಿ ಬರುತ್ತೆ. ಸೊ ಗೌರ್ನಮೆಂಟ್ ಸೆಕ್ಟರ್ ಬ್ಯಾಂಕ್ ಯಾವ್ದು ಬರುತ್ತೆ ಅಂದರೆ SBI. ಈ 3 ಬ್ಯಾಂಕ್ಗಳು ಇಂಡಿಯಾದಲ್ಲಿ ಸಿಸ್ಟಮ್ಯಾಟಿಕ್ ಇಂಪಾರ್ಟೆಂಟ್ ಬ್ಯಾಂಕಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಪ್ರೊವೈಡ್ಸ್ ಕ್ರೆಡಿಟ್ ಹಿಸ್ಟ್ರಿ ಫಾರ್ ದ ಬಾರೋವರ್ಸ್? ಈ ಕೆಳಕಂಡ ಯಾವ ಸಂಸ್ಥೆ ಸಾಲಗಾರರ ಸಾಲದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದು ಹೇಳಿ? ಆಪ್ಷನ್ ಬಿ, ಸಿಬಿಲ್ ಸ್ಕೋರ್ ಅಂತ ಎಲ್ಲರೂ ಕೇಳಿರ್ತೀರ. ಸೊ ನಮ್ಮ ನಂಬರ್ ಎಂಟ್ರಿ ಮಾಡಿದರೆ ನಮ್ಮ ನಮ್ಮ ಲೋನ್ ಎಷ್ಟಿದೆ, ನಾವು ಎಷ್ಟು ರೀಪೇ ಮಾಡ್ತಿದ್ದೀವಿ ಮಾಡ್ತಿಲ್ಲ ಅನ್ನೋದ್ರ ಮೇಲೆ ಈ ಸ್ಕೋರ್ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಕ್ವಶನ್, CRR ಸ್ಟ್ಯಾಂಡ್ಸ್ ಫಾರ್. ನಾನು ಆಗಲೇ ಹೇಳಿದ್ದೆ, ಇದು CRR ಅಂದರೆ ಇದು ಒಂದು ಮಾನಿಟರಿ ಟೂಲ್. ಇದನ್ನು ಬ್ಯಾಂಕ್ RBIಯಲ್ಲಿ ಇಡ್ತಾರೆ ಈ ದುಡ್ಡನ್ನು ಅಂತ. ಇದಕ್ಕೆ ಸರಿಯಾದ ಉತ್ತರ ಕ್ಯಾಶ್ ರಿಸರ್ವ್ ರೇಷಿಯೋ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಕ್ವಶನ್, ಡೇಸ್ ಆಫ್ ಗ್ರೇಸ್ ಈಸ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್. ರಿಯಾಯಿತಿ ದಿನಗಳು ಈ ಕೆಳಕಂಡ ಯಾವುದಕ್ಕೆ ಅನ್ವಯ ಆಗುತ್ತದೆ ಅಂತ. ಯಾವುದಕ್ಕೆ ಅನ್ವಯವಾಗಲ್ಲ ಅಂತ ಕೇಳಿದರೆ ನಾವು ಚೆಕ್ ಅಂತ ಬರಿಬೋದಿತ್ತು. ಇಲ್ಲಿ ಯಾವುದಕ್ಕೆ ಅನ್ವಯವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಮೋರ್ ದೆನ್ ಒಂದು ಸರಿಯಾಗಿ ಬರುತ್ತೆ, ಲೈಕ್ ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್. ಸೊ ಈ ಕ್ವಶನ್ ಗ್ರೇಸ್ ಆಗುತ್ತೆ. ಇನ್ಫ್ಯಾಕ್ಟ್ ಈ ಕ್ವಶನಿಗೆ ಗ್ರೇಸ್ ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ದ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ರೆಮಿಟೆಡ್ ಥ್ರೂ RTGS ಈಸ್. ನಾನು ಆಗಲೇ ಹೇಳಿದೆ ಈ ಕ್ವಶನ್ಗೂ. ಸೊ RTGS ಮೂಲಕ ಎಷ್ಟು ಗರಿಷ್ಠ ಮೊತ್ತವನ್ನು ವರ್ಗಾಯಿಸಬಹುದು? ಇದಕ್ಕೆ ಎಷ್ಟು ಲಿಮಿಟ್ ಇಲ್ಲ, ನೋ ಅಪ್ಪರ್ ಸೀಲಿಂಗ್, ಎಷ್ಟು ಬೇಕಾದರೂ ಕಳಿಸ್ಬೋದು RTGSಲ್ಲಿ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಕ್ವಶನ್, ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಬ್ಯಾಂಕ್ ದ ಡೆಪಾಸಿಟ್ಸ್ ಅಪಿಯರ್ ಆನ್. ಇದು ಲಯಬಿಲಿಟಿ ಸೈಡಲ್ಲಿ ಬರುತ್ತೆ, ಜವಾಬ್ದಾರಿಗಳ ಕಡೆ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಆಫ್ ಬ್ಯಾಂಕಲ್ಲಿ ಡೆಪಾಸಿಟ್ ಎಲ್ಲಿ ಬರುತ್ತೆ ಅಂದರೆ ಜವಾಬ್ದಾರಿಗಳ ಕಡೆ, ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಕ್ವಶನ್, RBI ಈಸ್ ಪಾಪ್ಯುಲರ್ಲಿ ನೌನ್ ಆ್ಯಸ್ ದ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಕರೀತಾರೆ. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ RBIಯನ್ನು ಜನಪ್ರಿಯವಾಗಿ ಎಂತಹ ಸಂಸ್ಥೆ ಎಂದು ಕರೆಯುತ್ತಾರೆ ಅಂದರೆ ಅಂತಿಮೋಪಾಯವಾಗಿ ಸಾಲ ಕೊಡುವ ಸಂಸ್ಥೆ ಅಂತ. RBI ಯಾವ ಆ್ಯಕ್ಟಿಂದ ಶುರುವಾಯಿತು ಗೊತ್ತಾ? 1935 ಆ್ಯಕ್ಟಲ್ಲಿ RBIಯನ್ನು ಎಸ್ಟಾಬ್ಲಿಷ್ ಮಾಡಿದರು. RBI ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಮುಂಬೈಯಲ್ಲಿ ಬರುತ್ತೆ. ಸೊ ಈ ರೀತಿ ಕೆಲವೊಂದು ಇನ್ಫಾರ್ಮೇಷನ್ಗಳು ಗೊತ್ತಿರಬೇಕಾಗುತ್ತೆ. ಮುಂದಿನ ಕ್ವಶನ್, ಎ ಕರೆನ್ಸಿ ನೋಟ್ ಆಫ್ ₹500 ಈಸ್ ಸೈನ್ಡ್ ಬೈ. ₹500 ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ರಿಸರ್ವ್ ಬ್ಯಾಂಕ್ ಗವರ್ನರ್ ಸೈನ್ ಇರುತ್ತದೆ ₹500 ನೋಟಿನ ಮೇಲೆ. ನೆಕ್ಸ್ಟ್ ಕ್ವಶನ್, CRAR ಸ್ಟ್ಯಾಂಡ್ಸ್ ಫಾರ್. CRAR ಎಂದ್ರೇನು ಅಂತ. ಇದಕ್ಕೆ ಸರಿಯಾದ ಉತ್ತರ ಕ್ಯಾಪಿಟಲ್ ಟು ರಿಸ್ಕ್ ವೆಯ್ಟ್ ಅಸೆಟ್ಸ್ ರೇಷಿಯೋ ಅಂತ.
ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಬ್ಯಾಂಕ್ಗಳು ಸರ್ಟನ್ ಅಮೌಂಟ್ ಆಫ್ ದುಡ್ಡನ್ನು ಅವ್ರ ಹತ್ರ ಇಟ್ಕೋಬೇಕಾಗತ್ತೆ. ಯಾಕಂದರೆ ಈಗ ಎಲ್ಲರೂ ಸಾಲ ಕೊಟ್ಟಿರ್ತಾರಲ್ಲ, ಅವರು ಪೇ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಂಥ ಟೈಮ್ ಬಂದಾಗ ಸೊ ಆ ಬ್ಯಾಂಕ್ಗಳು ಮತ್ತೆ ಕೆಲಸ ಮಾಡಬೇಕಲ್ವ. ಸೊ ಅದಕ್ಕಾಗಿ ಕೆಲವೊಂದು ಅಮೌಂಟ್ ಆಫ್ ದುಡ್ಡನ್ನು ಅಂಥ ಟೈಮ್ಗೋಸ್ಕರ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಂತ ದುಡ್ಡು ಇಟ್ಕೊಳ್ತಾರೆ. ಅದನ್ನೇ CRAR ಅಂತ ಹೇಳ್ತಾರೆ, ಕ್ಯಾಪಿಟಲ್ ಟು ರಿಸ್ಕ್ ವೆಯ್ಟ್ ಅಸೆಟ್ ರೇಷಿಯೋ ಅಂತ. ನೆಕ್ಸ್ಟ್ ಕ್ವಶನ್, ಎ ಪರ್ಸನ್ ರಿಮೈನ್ಸ್ ಮೈನರ್ ಅಂಟಿಲ್ ಹಿ ಕಂಪ್ಲೀಟ್ಸ್ ಡ್ಯಾಶ್ ಇಯರ್ ಆಫ್ ಏಜ್. ಒಬ್ಬ ವ್ಯಕ್ತಿ ತನ್ನ ಡ್ಯಾಶ್ ಮುಗಿಯುವ ತನಕ ಅಪ್ರಾಪ್ತ ವಯಸ್ಕ ಆಗಿಬಿಡುತ್ತಾನೆ. ಅಂದರೆ 18 ಇಯರ್ಸ್ ತನಕ ಅವರು ಮೈನರ್ ಆಗಿರ್ತಾರಲ್ವ, ಅವರ ಅಕೌಂಟ್ ಅವರ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಅಂಡರಲ್ಲಿ ಇರುತ್ತೆ. 18 ಆದಮೇಲೆ ಅವರು ಅಕೌಂಟನ್ನು ಸೆಲ್ಫ್ ಹ್ಯಾಂಡಲ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಎ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಈಸ್ ಲೈಸೆನ್ಸ್ ಟು ಕ್ಯಾರಿ ಆನ್ ಬ್ಯಾಂಕಿಂಗ್ ಬಿಸ್ನೆಸ್ ಬೈ. ರಾಜ್ಯ ಸಹಕಾರಿ ಬ್ಯಾಂಕು ಕಾರ್ಯನಿರ್ವಹಿಸಲು ಬೇಕಾದ ಲೈಸೆನ್ಸನ್ನು ಯಾರು ಕೊಡ್ತಾರೆ ಅಂದರೆ ರಿಸರ್ವ್ ಬ್ಯಾಂಕ್ ಕೊಡ್ತಾರೆ. ಗೊತ್ತಾಯ್ತಾ? ರಿಸರ್ವ್ ಬ್ಯಾಂಕ್ ಅವರು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕಿಗೆ ಲೈಸೆನ್ಸನ್ನು ಕೊಡ್ತಾರೆ. ಮುಂದಿನ ಕ್ವಶನ್, in order to augment the flow of credit to tenant farmers and extend collateral free loans to them, NABARD brought in the concept of ಗೇಣಿದಾರ ಕೃಷಿಕರಿಗೆ ಅಡಮಾನರಹಿತ ಸಾಲ ಒದಗಿಸಲು ನಬಾರ್ಡ್ ಸಂಸ್ಥೆಯು ಜಾರಿಗೊಳಿಸಿರುವ ಸಂಹಿತೆ ಯಾವುದು ಅಂದರೆ ಜಾಯಿಂಟ್ ಲಯಬಿಲಿಟಿ ಗ್ರೂಪ್. ಈ ಗ್ರೂಪಿಂದ ಅವರು ಯಾವುದೇ ರೀತಿಯ ಕೊಲ್ಯಾಟ್ರಲ್ ಫ್ರೀ ಲೋನನ್ನು ಅವರು ತಗೋಬಹುದು. ಯಾವುದೇ ಒಂದು ವಸ್ತುನ ಮಾರ್ಟ್ಗೇಜ್ ಇಡೋ ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಾಯಿಂಟ್ ಲಯಬಿಲಿಟಿ ಗ್ರೂಪ್. ನೆಕ್ಸ್ಟ್ ಕ್ವಶನ್, ಆಸ್ ಪರ್ ಸೆಕ್ಷನ್ 29 ಆಫ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಎವ್ರಿ ಕೋಆಪರೇಟಿವ್ ಬ್ಯಾಂಕ್ ಈಸ್ ರಿಕ್ವೈರ್ಡ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ಸ್ ಆ್ಯಂಡ್ ಲಾಸ್ ಅಕೌಂಟ್ ಅಟ್ ದ ಎಂಡ್ ಆಫ್ ದ ಇಯರ್ ಆ್ಯಂಡ್ ದಿ ಶೆಲ್ ಬಿ ಸೈನ್ ಬೈ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 29 ಪ್ರಕಾರ ಪ್ರತಿಯೊಂದು ಸಹಕಾರ ಬ್ಯಾಂಕ್ ಅಡಾವೆ ಪತ್ರ ಹಾಗೂ ಲಾಭ ಮತ್ತು ನಷ್ಟಗಳ ಖಾತೆಯನ್ನು ಇವರ ಸಹಿಯೊಂದಿಗೆ ಪ್ರಕಟಿಸಬೇಕು. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಏನೇನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಆಫೀಸರ್ ಆ್ಯಂಡ್ ಆಲ್ ದ ಡೈರೆಕ್ಟರ್ಸ್ ದೇರ್ ಆರ್ ನಾಟ್ ಮೋರ್ ದೆನ್ 3 ಡೈರೆಕ್ಟರ್ಸ್, ಇವ್ರ ಸೈನ್ ಬೇಕಾಗುತ್ತೆ. ಹಾಗೆಯೇ ಪ್ರಿನ್ಸಿಪಲ್ ಆಫೀಸರ್ ಆ್ಯಂಡ್ ಅಟ್ಲೀಸ್ಟ್ 3 ಡೈರೆಕ್ಟರ್ಸ್ ದೇರ್ ಆರ್ ಮೋರ್ ದೆನ್ 3 ಡೈರೆಕ್ಟರ್ಸ್, ಎ ಆ್ಯಂಡ್ ಸಿ ಆಪ್ಷನ್, ಇಬ್ಬರು ಸೈನ್ ಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಎ ಮತ್ತು ಸಿ ಆಪ್ಷನ್ ಎರಡೂ ಸರಿ ಇದೆ. ಸೊ ಅದಕ್ಕೋಸ್ಕರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಮನಿ ಬಾರೋಡ್ ಆರ್ ಲೆಂಡ್ ಫಾರ್ ಎ ಡೇ ಆರ್ ಓವರ್ ನೈಟ್ ಇನ್ ದ ಇಂಟರ್ ಬ್ಯಾಂಕ್ ಮಾರ್ಕೆಟ್ ಈಸ್ ಕಾಲ್ಡ್. ಅಂತರ್ ಬ್ಯಾಂಕ್ ಮಾರುಕಟ್ಟೆಯಲ್ಲಿ ಒಂದು ದಿನದ ಸಾಲ ಕೊಡುವ ಅಥವಾ ಸಾಲ ತೆಗೆಯುವ ಪ್ರಕ್ರಿಯೆಯನ್ನು ಏನಂತ ಹೇಳ್ತಾರೆ? ಇದಕ್ಕೆ ಕಾಲ್ ಮನಿ ಅಂತ ಹೇಳ್ತಾರೆ. ಕಾಲ್ ಮನಿ, ಟರ್ಮ್ ಮನಿ, ನೋಟಿಸ್ ಮನಿ, ಈ ರೀತಿ ಎಲ್ಲ ಟರ್ಮ್ಗಳು ಬರುತ್ತೆ. ಇದನ್ನು ನಾನು ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪಾರ್ಟ್ ಆಫ್ ಪ್ರಿಯಾರಿಟಿ ಸೆಕ್ಟರ್ ಅಡ್ವಾಂಟೇಜ್. ಈ ಕೆಳಕಂಡ ಯಾವುದು ಆದ್ಯತೆಯ ವಲಯಗಳ ಕೊಡಬಹುದಾದ ಸಾಲ ಅಲ್ಲ? ಸೊ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಇದೆ. ಸೊ ಗೌರ್ನಮೆಂಟ್ ಇದರಲ್ಲಿ ಆ ಸೆಕ್ಟರ್ಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಸಾಲನ ಕೊಡ್ತಾರೆ. ಲೈಕ್ ಎಜುಕೇಷನ್ ಆಗಿರ್ಬೋದು, ರೆನ್ಯೂಯಬಲ್ ಎನರ್ಜಿ ಸೆಕ್ಟರ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, MSMEs ಆಗಿರ್ಬೋದು, ಇವೆಲ್ಲ ಇದರಲ್ಲಿ ಬರುತ್ತೆ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗಲ್ಲಿ. ಇಲ್ಲಿ ನಾಟ್ ಅಂತ ಕೇಳಿದ್ದಾರೆ, ಪರ್ಸ್ನಲ್ ಲೋನ್ ಇಲ್ವಾ, ವೈಯಕ್ತಿಕ ಸಾಲಗಳು ಇದರಲ್ಲಿ ಬರೋದಿಲ್ಲ. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ. ಈ 3 ಸರಿಯಾದ ಉತ್ತರ ಆಗುತ್ತೆ, ಮೇಲ್ಗಡೆ 3. ನೆಕ್ಸ್ಟ್ ಕ್ವಶನ್, ಶಿವರಾಮನ್ ರೆಕಮೆಂಡೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್. ಶಿವರಾಮನ್ ಕಮಿಟಿಯಿಂದ ಯಾವ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡಿದರು ಅಂತ? ಇದಕ್ಕೆ ಸರಿಯಾದ ಉತ್ತರ ನಬಾರ್ಡ್. ನಬಾರ್ಡ್ ಬ್ಯಾಂಕನ್ನು 1981ರಲ್ಲಿ ಶಿವರಾಮನ್ ಕಮಿಟಿಯವರು ರೆಕಮೆಂಡ್ ಮಾಡಿದರು. ಸೊ ನಬಾರ್ಡ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡಿದರು. ಇದಾದ ನಂತರ ನಬಾರ್ಡ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಈ ಹಿಂದೆ ಬಂದಿರುವಂತಹ DCC ಬ್ಯಾಂಕ್ ಎಕ್ಸಾಮ್. ಸೊ ಇದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿದ್ದಿದೆ, ಯಾವ ಎಕ್ಸಾಮಲ್ಲಾದರೂ ಕೇಳ್ಬೋದು. ಹಾಗೆಯೇ ಬ್ಯಾಂಕಿಂಗ್ ರಿಲೇಟೆಡ್ ನಾಲೆಡ್ಜ್ ಇದೆ. ಸೊ ಬ್ಯಾಂಕಿಂಗ್ ರಿಲೇಟೆಡ್ ಎಕ್ಸಾಮಲ್ಲೂ ಕೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ.
ಸೊ ನಾನು ಇನ್ನೂ ಹೆಚ್ಚಿನ ವೀಡಿಯೋನ ತಗೊಬರ್ತೀನಿ ಆವಾಗ. ಎಲ್ಲರಿಗೂ ಧನ್ಯವಾದಗಳು.